ಸೂಪರ್ ಟೆಂಡರ್ ಮಟನ್ನು. ಸೊ ನಿಂಗೆ ಯಾವ ಪೀಸ್ ಬಿದ್ದಿದೆ? ನನಗೆ ಇವತ್ತು ಅದೃಷ್ಟ ಜಾಸ್ತಿ ಅನಿಸುತ್ತೆ, ನೆಲ್ಲಿ ಪೀಸ್ ಸಿಕ್ಕಿದೆ ಬಿರಿಯಾನಿಯಲ್ಲಿ. ಕೊಬ್ಬಿನ ಪೀಸು ಪ್ಲಸ್ ಮಾಂಸ ಸಖತ್ತಾಗಿ ಬಂದಿದೆ. ಬಂದ್ಬಿಡ್ತು ಲೆಜೆಂಡ್ರಿ ಅಲ್ಲ SG ರಾವ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಸೆಲೆಬ್ರಿಟೀಸ್ ಆಗಿರ್ಬೋದು, ಪೊಲಿಟಿಷಿಯನ್ಸ್ ಆಗಿರ್ಬೋದು, ಹೌದು, ಎಲ್ಲರೂ ಈ ಇಲ್ಲಿ ಟೇಸ್ಟ್ ಮಾಡಿರ್ತಾರೆ. ಅಣ್ಣವರೆಲ್ಲ ಬಂದಿದ್ದಾರಂತ ಆ ಕಾಲದಲ್ಲಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ TV. ಸತ್ಯ ಸ್ಪೆಷಲ್ ಜಾಗ ಇದೆ, ಯಾವುದಿದು? ರಾಜಾಜಿನಗರ್ನಲ್ಲಿ SG ರಾವ್ ಅವರು 2ನೇ ಬ್ರಾಂಚ್ ಓಪನ್ ಮಾಡಿದ್ದಾರೆ. ಫಸ್ಟ್ ವಿಡಿಯೋ ಯೂಟ್ಯೂಬ್ ಹಿಸ್ಟ್ರಿನಲ್ಲಿ ನಾವೇ ಮಾಡಿದ್ದು. ಅದಾದಮೇಲೆ ಸಿಕ್ಕಾಪಟ್ಟೆ ಕ್ರಿಯೇಟರ್ಸ್ ಹೋಗಿ ಕವರ್ ಮಾಡಿದ್ದಾರೆ. ಪೊಲೀಸ್ ರೋಡ್ನಲ್ಲಿರೋ ಬ್ರಾಂಚು. ಇದು ಎಲ್ಲಿದೆ ಎಕ್ಸಾಕ್ಟ್ ಆಗಿ? ರಾಜಾಜಿನಗರದಲ್ಲಿರೋದು. ಕಂಪ್ಲೀಟ್ ಡೀಟೇಲ್ಸನ್ನು ನಮ್ಮ ವಿಡಿಯೋ ಕ್ಯಾಪ್ಷನಲ್ಲಿ ಕೊಟ್ಟಿರ್ತೀವಿ. ಪಾರ್ಕಿಂಗ್ ಎಲ್ಲ ಸಿಗುತ್ತೆ, ಒಂದು ಒಳ್ಳೆ ಜಾಗ. ಹಿಂದೆಗಡೆ ಸೆಟಪ್ ನೋಡ್ರೆ ನಿಮ್ಗೆ ಗೊತ್ತಾಗ್ಬೋದು, ಒಳ್ಳೆ ಆಂಬಿಯನ್ಸ್ ಇರೋ ಜಾಗ ಇದು. ಜೊತೆಯಲ್ಲಿ ಒಳ್ಳೆ ಟೇಸ್ಟ್ ಫುಡ್ಡು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇಲ್ಲಿ. ಸೊ ನಾನಂತೂ ಇವರ ಪಲಾವ್ಗೆ ಸಿಕ್ಕಾಪಟ್ಟೆ ದೊಡ್ಡ ಫ್ಯಾನು, ಮತ್ತು ಇವರ ಪೆಪ್ಪರ್ ಫ್ರೈ ಇದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ತುಂಬ ದಿನ ಆದಮೇಲೆ SG ರಾವ್ಗೆ ವಿಸಿಟ್ ಮಾಡ್ತಾ ಇರೋದು. 2ನೇ ಬ್ರಾಂಚ್ ಇದು. ಅಲ್ಲಿರೋ ಸ್ಟಾಫೇ ಇಲ್ಲೂ ಕೆಲಸ ಮಾಡೋದು. ಇದು ಯಾವುದೇ ಫ್ರಾಂಚೈಸಿ ಅಲ್ಲ. ಸೊ ನಿಮಗೆ ಅದನ್ನು ತಿಳಿಸ್ಬೇಕು ಅಂತ ಒಂದು ಉದ್ದೇಶ ಇತ್ತು. ಸೊ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್ ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಗಣೇಶ್ ರಾವ್ ಅಂತ. ಗಣೇಶ್ ರಾವ್ ಅವರು, ನಿಮ್ಮನ್ನು ನಾವು ನೋಡಿದ್ದೀವಿ ಅಲ್ಲಿ ಆ ಹಳೆ ಬ್ರಾಂಚಲ್ಲಿ ಓಪನ್ ಕಿಚನಲ್ಲೇ ನೀವೇ ಇರ್ತೀರಾ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಇಲ್ಲಿ? ಸರ್ ನಾನೊಂದು 25 ಇಯರ್ಸಿಂದ ಇಲ್ಲೇ ಮಾಡ್ತಾ ಇದ್ದೀನಿ. ಓಕೆ, ಹೇಳಿ ಈಗ ಬಿರಿಯಾನಿ ಥರ ಹೇಗೆ ಮಾಡ್ತೀರಾ ಇದೆಲ್ಲ? ಎಷ್ಟು ಗಂಟೆಗೆ ನೋಡಬೇಕಾಗುತ್ತೆ, ಹೇಗೆ ಮಾಡಬೇಕಾಗುತ್ತೆ? ಸರ್ ನಾವು ಹಳೆ ಹೋಟ್ಲಲ್ಲಿ ಬಂದು ಬೆಳಿಗ್ಗೆ 4:15ಗೆ ಪ್ರಿಪೇರ್ ಮಾಡ್ತಾ ಇದ್ವಿ. ಓಕೆ, ಈಗ ಇಲ್ಲಿ ಸ್ಟಾರ್ಟಿಂಗಿಂದ ಒಂದು 6:30ವರೆಗೆ ರೆಡಿ ಮಾಡ್ತೀವಿ. ಇಲ್ಲಿ 6:30ಗೆ ಓಪನ್ ಇವು ಹೊಸ ಬ್ರ್ಯಾಂಚು, ಸಾರಿ ಸೆಕೆಂಡ್ ಬ್ರ್ಯಾಂಚು. ಅಲ್ಲಿ ಅಂದರೆ ಸ್ವಲ್ಪ ಸ್ಪೀಡ್ ಇರುತ್ತೆ. ಅಲ್ಲಿ ಬೇಗ 6 ಗಂಟೆಗೆಲ್ಲ ರೆಡಿ ಕೊಡಬೇಕು. 4:15ಗೆ ಎದ್ದು ನಾವು ರೆಡಿ ಮಾಡ್ತಾಯಿದ್ವಿ. ಅಲ್ಲಿ ಈಶ್ವರ್ ಅವರು ರೆಡಿ ಮಾಡಿಕೊಡ್ತಾಯಿದ್ರು ಎಲ್ಲನೂ. ಇಲ್ಲೂ ಅವರೇ ರೆಡಿ ಮಾಡೋದು. ಬಟ್ ಅವರು ಬೇರೆ ಆರ್ಡ್ರ್ ಬಂದಿದ್ದರಿಂದ ಅವ್ರು ಔಟ್ಸೈಡ್ ಹೋಗೋರು. ಇವತ್ತು ನಾನು ಮಾಡ್ತಾಯಿದ್ದೀನಿ ಇಲ್ಲಿ. ಬಟ್ ಇಲ್ಲಿ ಓಪನ್ ಆದಾಗಿಂದ ನಾನೇ ಮಾಡ್ತಾಯಿದ್ದೀನಿ. ಓಕೆ, ಒಂದು ಬಿರಿಯಾನಿ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಅವರ್ ಬೇಕಾಗುತ್ತೆ ನಿಮಗೆ? ಆ ಪ್ರಿಪ್ರೇಷನ್ ಹೇಗಿರುತ್ತೆ? ಪ್ರಿಪ್ರೇಷನ್ ಅಂದರೆ ನಾವು ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊತೀವಿ. ಓಕೆ, ಇವಾಗ ಬಿರಿಯಾನಿ ಆರ್ಡ್ರು ಒಂದು 10 ಜನ ಬೇಗ ಬರ್ತಾರೆ ಅಂದರೆ ನಾವು ಪ್ರಿಪೇರ್ ಮಾಡ್ಕೊಂಬತ್ತೀವಿ. ಸುಮಾರು ಒಂದು 20ರಿಂದ 25 ನಿಮಿಷದಲ್ಲಿ ರೆಡಿ ಮಾಡ್ಕೊಡ್ತೀವಿ ನಾವು ಬಿರಿಯಾನಿ. 20 ನಿಮಿಷ 25 ನಿಮಿಷ ಸಾಕು ಮಾಡಲಿಕ್ಕೆ. ಎಲ್ಲ ಮಸಾಲೆ ರೆಡಿ ಮಾಡಿ ಇಟ್ಟಿರ್ತೀವಿ ನಾವು. ಇವಾಗ ಕಸ್ಟಮರ್ ನಮಗೆ ಈ ಥರ ಬರ್ತಾ ಇದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ನಾವು ಒಂದು 20 ಬಿಸಿ ಮಾಡ್ತೀವಿ. ಸ್ವಲ್ಪ ಮಾಡ್ಕೊತೀವಿ. ಸೂಪರ್. ಜಾಸ್ತಿ ಬೇಕು ಅಂದರೆ ಕ್ರೌಡ್ ಜಾಸ್ತಿ ಬಂದಾಗ ಸ್ವಲ್ಪ ಜಾಸ್ತಿ ಮಾಡ್ಕೊತೀವಿ. ಏನೇನು ಮಾಡ್ತೀರಾ? ಹೌದು, ನೀವು ಸರ್ ನಮ್ಮಲ್ಲಿ ಬೆಳಗ್ಗೆ ಹೊತ್ತು ಬಿರಿಯಾನಿನೂ ರೆಡಿ ಇರುತ್ತೆ. ಇಡ್ಲಿ, ಕಾಲ್ ಸೂಪು, ಸ್ಟಾರ್ಟರ್ಸು ಎಲ್ಲ ಐಟಮು ಸಿಗುತ್ತೆ. ಕಾಲ್ ಸೂಪಲ್ಲಿ ನಾನು ಕಾಲ್ ತಿಂದೆ, ಅಷ್ಟು ನೀಟಾಗಿ ಬೇಯಿಸಿದ್ರೆ ಎಷ್ಟು ಅವರ್ ಬೇಯಿಸಿದ್ರೆ ಏನು ಮಾಡಿದ್ರಿ ಅದು? ಸರ್ ನಾವು ಫಸ್ಟೇ ಫುಲ್ ನೆನೆಸಿ ಅಂದರೆ ಮಸಾಲೆ ಹಾಕ್ಬಿಟ್ಟು ಅದಕ್ಕೆ ಚೆನ್ನಾಗಿ ಊರಕ್ಕೆ ಬಿಟ್ಬಿಡ್ತೀವಿ. ಆಮೇಲೆ ಬೆಳಿಗ್ಗೆ ಎತ್ತಬೇಕಾದ್ರೆ ಫುಲ್ ಬೆಂದಾದ್ಮೇಲೆ ತೆಗೆದು ಸೈಡಲ್ಲಿ ಇಡ್ತೀವಿ. ಅಂದರೆ ಫುಲ್ ನೈಟೆಲ್ಲೂ ಅದರಲ್ಲೇ ಇರುತ್ತೆ. ಸ್ಲೋ ಕುಕ್ ಮಾಡೋದು ಅದನ್ನು, ಅಂದರೆ ನಿಧಾನ ಒಲೆಯಲ್ಲಿ ಇಟ್ಬಿಟ್ಟು ನೀವು ರಾತ್ರಿ ಎಲ್ಲನೂ ಬೇಯಿಸೋದು, ದಮ್ ಮಾಡ್ತೀವಿ. ಅದನ್ನು ಆಮೇಲೆ ಬೆಂದಿದ ತಕ್ಷಣ ಸೈಡಲ್ಲಿ ಎತ್ತಿಟ್ಕೊಂಡು ಅದನ್ನು ರಿಯಲ್ ಕಾಲ್ ಸೂಪ್ ಮಾಡೋದು ಹೀಗೆ. ರಾತ್ರಿ ಹಾಕ್ಬಿಟ್ಟು ಇಡೀ ರಾತ್ರಿ ಅದನ್ನು ಬೇಯಿಸಬೇಕು. ಒಂದು ಕಡಿಮೆ ಹಬೆಯಲ್ಲಿ ಇಡೀ ರಾತ್ರಿ ಬೇಯಿಸಿದಾಗೆ ಅದರೊಳಗಡೆ ಇರೋ ಸಾರ ಎಲ್ಲನೂ ಬಿಡೋದು. ಕರೆಕ್ಟ್, ಆ ಥರ ಮಾಡಿ ಆಮೇಲೆ ಸ್ಟಾರ್ಟರ್ಸ್ ಎಲ್ಲ ರೆಡಿ ಇರುತ್ತೆ ನಮಗೆ. ನಾನು ಆ ಚಿಕನ್ ಪೆಪ್ಪರ್ ಅದು ಮಾಡಿದ್ದೀನಿ. ನಾನು ತಿಂದೆ ಚಿಕನ್ ಪೆಪ್ಪರ್ ರೈಸ್, ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಚಿಕನ್ ಪೆಪ್ಪರ್ ಬಂದು ನಾವು ಚಿಕನ್ ಪೆಪ್ಪರ್ ಗೊಜ್ಜು ರೆಡಿ ಮಾಡ್ಕೊತೀವಿ. ಇವಾಗ ಆರ್ಡ್ರ್ ಬಂದ ತಕ್ಷಣ ಆ ಗೊಜ್ಜನ್ನ ಹಾಕ್ಬಿಟ್ಟು ಪೀಸಸ್ಸು ಕಸ್ಟಮರ್ ಒಬ್ಬೊಬ್ರು ಒಂದೊಂದು ಥರ ಕೇಳ್ತಾರೆ. ಒಂದು ಬೋನ್ಲೆಸ್ ಕೇಳ್ತಾರೆ, ಒಬ್ಬೊಬ್ರು ಬೋನ್ ಕೊಡಿ ಅಂತಾರೆ, ಕೆಲವರು ಮಿಕ್ಸ್ ಕೊಡಿ ಅಂತಾರೆ. ಆ ಥರ ನಾವು ಯಾವ ಥರ ಬೇಕೋ ಪೀಸಸ್ ಬೇಕಾಗ್ಬಿಟ್ಟು ಆ ಪೆಪ್ಪರ್ ಆ ಗೊಜ್ಜು ಮಾಡ್ಕೊಂಡು ಹಾಕೋದು ನೀವು? ಹೌದು ಸರ್. ಸೊ ಪೆಪ್ಪರ್ ಎಲ್ಲಾನು ಪೆಪ್ಪರ್ ಚಿಕನ್ ಹಾಗೆ, ಮತ್ತೆ ಉದಯಗಿರಿ ಅಂತ ಇದೆ ಚಿಕನ್ ಗ್ರೀನು, ಅದನ್ನು ಹಾಗೆ ಪ್ರಿಪೇರ್ ಮಾಡ್ಕೊತೀವಿ. ಫ್ರೈ ಮತ್ತೆ ಚಿಲ್ಲಿ ಚಿಕನ್ ನಿಮ್ಗೆ ಕೊಟ್ಟಿಲ್ಲ, ಇದಿನ್ನೂ ಪ್ರಿಪೇರ್ ಆಗಿಲ್ಲ. ಚಿಲ್ಲಿ ಚಿಕನ್ನು ಇದೆ ಇಲ್ಲಿ, ಬೋಟಿನೂ ಇದೆ. ಹೌದು ಸರ್, ಬೋಟಿಯಲ್ಲೂ ವೆರೈಟೀಸ್ ಸಿಗುತ್ತೆ. ಪೆಪ್ಪರು, ಗ್ರೀನು, ರೆಡ್ಡು, ಆಮೇಲೆ ಮಾಮೂಲಿ ಮಸಾಲೆ ಥರ 4 ಥರ ವೆರೈಟಿ ಇದೆ ಬೋಟಿನೂ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಚೆನ್ನಾಗಿ ಹೇಳಿದ್ರಿ ನೀವು. ಥ್ಯಾಂಕ್ ಯು.
ಫೈನಲಿ ಎಲ್ಲ ತರಿಸ್ಕೊಂಡಿದ್ದೀರಿ. ಇವರು ಸರ್ವ್ ಮಾಡಿರೋದು ಈ ಮಂದಾರ ಎಲೆದಲ್ಲಿ ಸರ್ವ್ ಮಾಡಿರೋದೇ ಖುಷಿ ಆಗ್ತಾ ಇದೆ ನಮಗೆ. ಏನಂತೀಯ ಹೌದು. ಸತ್ಯ? ಸೊ ಯಾವ ಸ್ಟಾರ್ಟ್ ಮಾಡೋಣ? ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ. ಫಸ್ಟು ಸೂಪಿಂದನೇ ಹೋಗ್ಬಿಡೋಣ. ಸೂಪು ನಾನು ಪ್ಲೇನ್ ಕುಡಿತೀನಿ. ಪ್ಲೇನಾ? ಓಕೆ ಓಕೆ. ಬಿಸಿ ಬಿಸಿ ಕಾಲು ಸೂಪು ಮೇಲೆಗಡೆ ನೋಡ್ರಿ, ಆ ಸೊಮರು ಯಾವ ಥರ ತೇಳ್ತಾ ಇದೆ ಅಂತ. ಕಾಲು ಎಷ್ಟು ನೀಟಾಗಿ ಸುಟ್ಟಿದ್ದಾರೆ ನೋಡ್ರಿ, ನೀಟಾಗಿ ಬೆಂದ್ಬಿಟ್ಟಿದೆ ನೋಡ್ರಿ. ಎಲ್ಲ ಸರಿ ಹಂಗೆ ಕಟ್ಟಾಗ್ಬಿಡೋ ಥರ ಇದೆ. ಕಟ್ಟಾಗೋಯ್ತು. ಸೊ ಸತ್ಯ, ನಾನು ಕಾಲು ತಿಂತೀನಿ, ನಾನು ಸೂಪ್ ಕುಡಿತೀನಿ. ಬೆಣ್ಣೆ ಗುರು, ಸುಮ್ಮನೆ ಹೋಗಲ್ಲಿ ಸ್ವಲ್ಪ ಹಿಡಿದಿದ್ದು ಅಷ್ಟೇ ಬೈಕ್ ಬಂದ್ಬಿಡ್ತು. ಅಷ್ಟು ನೀಟಾಗಿ ಬೇಯಿಸಿದ್ದಾರೆ. ಓ, ಕಟ್ಟಾಗೇ ಹೋಯ್ತಪ್ಪ. ಸೂಪರ್. ಇವರ ಹಳೆ ಬ್ರಾಂಚು ಪೊಲೀಸ್ ರೋಡ್ನಲ್ಲಿರೋದು. ಭಾನುವಾರದೊತ್ತು ಬೆಳಗ್ಗೆ 4 ಗಂಟೆಗೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಕಾಲು ಸೂಪು ಎಲ್ಲ ಸಿಗುತ್ತೆ. ಕಾಲು ಸೂಪ್ ಬಗ್ಗೆ ಎಲ್ಲ ಜಾಸ್ತಿ ಮಾತಾಡೋಂಗೆ ಇಲ್ಲ. ಇವರು ಲೆಜೆಂಡ್ಸ್ ಅಂತ ಹೇಳ್ಬೋದು. ಸುಮಾರು ವರ್ಷಗಳಿಂದ ಮಾಡ್ಕೊಂಬರ್ತಾ ಇರೋದು. ಸುಮಾರು ವರ್ಷ ಅಲ್ಲ, ಎಷ್ಟು ವರ್ಷ ಅದು? 117 ವರ್ಷ. ಹೌದು, 117 ವರ್ಷ. ಸುಮ್ಮನೆ ತಮಾಷೆ ಮಾತಲ್ಲ. 1 ವರ್ಷಕ್ಕೆ 6 ತಿಂಗಳಿಗೆ ಕಷ್ಟ ಆಗ್ಬಿಡುತ್ತೆ. 117 ವರ್ಷ ನಡ್ಸ್ಕೊಂಡು ಹೋಗ್ಬೇಕಾದ್ರೆ ತುಂಬ ಕಷ್ಟ. ಆಮೇಲೆ ದೊಡ್ಡ ಮನ್ಸು ಮಾಡಿ 2ನೇ ಬ್ರಾಂಚ್ ಮಾಡಿದ್ದಾರೆ. ರಾಜಾಜಿನಗರ್ ಕಡೆ ಇದೆ. ವಿಶಾಲವಾದ ಪಾರ್ಕಿಂಗ್ ಎಲ್ಲ ಸಿಗುತ್ತೆ. ವಿಶಾಲ ಇಲ್ಲ, ಸಿಗುತ್ತೆ ಪಾರ್ಕಿಂಗು. ಸೊ ಬಂದು ಒಂದು ಒಳ್ಳೆ ಪಲಾವ್, ಈ ಥರ ಕಾಲು ಸೂಪು, ಇವರ ಇಡ್ಲಿಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನನಗಂತೂ ತುಂಬ ದಿನ ಆದಮೇಲೆ ಕಾಲು ಸೂಪು ಚೆನ್ನಾಗಿದೆ. ಸೊ ಕಾಲು ಅಷ್ಟೇ ಸಿಕ್ಕಾಪಟ್ಟೆ ಜಾಸ್ತಿನೇ ಬೇಯಿಸಿದ್ದಾರೆ. ಕಾಲು ಸೂಪ್ ಅಂತ ಹೇಳಿದ್ರೆ ಈ ಥರ ಬೆಂದು 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 ಇದರೊಳಗಡೆ ಇರೋದು ಆ ಸಾರ ಎಲ್ಲ ಬಿಡಬೇಕು. ಅಷ್ಟು ಬೇಯಬೇಕು ನೋಡಿ, ಈ ಥರ ಬೆಂದಿರಬೇಕು. ಓವರ್ ಮಸಾಲೆನೂ ಇಲ್ಲ. ಅಟ್ ದ ಸೇಮ್ ಟೈಮ್ ಬಂದು ಒಂದು ಗಮ್ಮತ್ತಿದೆ ಈ ಸೂಪಲ್ಲಿ. ಕಾಲು ಆಮೇಲೆ ಹಂಗೆ ತಿನ್ನೋಣ. ಸೂಪ್ ನೀನು ಇಷ್ಟೆಲ್ಲ ಹೇಳ್ತಾ ಇದೆಯಾ, ಟೇಸ್ಟ್ ಮಾಡಿಬಿಡ್ತೀನಿ ಹೇಗಿದೆ ಅಂತ. ನಾನು ತುಂಬ ಚೆನ್ನಾಗಿದೆ. ನೀನು ಹೇಳ್ದಾಗೆ ಹೆಚ್ಚು ಮಸಾಲೆ ಇಲ್ಲ, ಲೈಟು ಖಾರವಾಗಿ ಚೆನ್ನಾಗಿದೆ. ನಾನಂತೂ ಮುಗಿಸೇಬಿಟ್ಟೆ. ಜಾಸ್ತಿ ಬಿಸಿದ್ದಿಲ್ಲ. ಹೌದು, ಸೂಪರ್. ಆಮೇಲೆ ಕಾಲನ್ನ ಮುಗಿಸ್ತೀನಿ. ಇನ್ನೂ ತುಂಬ ಐಟಮ್ ಕಾಯ್ತಾ ಇದೆ ನಮಗೆ. ಮುದ್ದೆ ಆರೋಗ್ಬಿಡುತ್ತೆ, ಅಷ್ಟರಲ್ಲಿ ಮುರಿದು ತಿನ್ಬಿಡೋಣ. ಹೌದು. ಇಲ್ಲಿ ಮಾತ್ರ ಸಿಗುವಂಥ ಒಂದು ಮೆನು ಆ್ಯಡ್ ಮಾಡಿದ್ದಾರೆ ಇವರು. ಮುದ್ದೆ ಜೊತೆ ಮಟನ್ ಕುರ್ಮಾ ಇಲ್ಲಾಂದರೆ ಚಿಕನ್ ಕುರ್ಮಾ ಆಪ್ಷನ್ ಇದೆ. ಟ್ರೈ ಮಾಡಿ. ಕೈಮಾ ತೊಗೊಂಡ್ರೆ ಕೈಮಾನೂ ಸಿಗುತ್ತೆ ನಿಮಗೆ. ಕೈಮಾ ತೊಗೊಳ್ಳೋಣ. ಕೈಮಾ ತಿನ್ನೋಣ. ಓಕೆ. 4 ಕೈಮಾ ಉಂಡೆ ಕೊಟ್ಟಿದ್ದಾರೆ. ಇದೆ ನೋಡಿ, ಒಂದು. ಓಕೆ, ನಾನು ಒಂದು ಕೈಮಾ ಉಂಡೆ ಹಾಕ್ಕೊಳ್ತೀನಿ. ಕುರ್ಮಾನು ತೋರಿಸ್ಬಿಡು ಕ್ಲೋಸಪ್ಪಲ್ಲಿ. ಕುರ್ಮಾ ನೀನು ಹಾಕು. ಜೊತೆಗೆ ಕುರ್ಮಾನು ಹಾಕ್ಕೊಂಬಿಡೋಣ. ರೆಡ್ ಕಲರ್ ನೋಡಿ ಯಾವ ಥರ ಮನೆಗಳ್ನಲ್ಲಿ ಚಿಕನ್ ಸಾರು ಮಾಡ್ತಾರೋ ಆ ಥರ ಇದೆ ಸಾರು. ಒಂದು ಪೀಸು, ಸ್ವಲ್ಪ ಸಾರು, ಇಲ್ಲಿ ಕುರ್ಮಾ ಅಂತಾರೆ. ಸೊ ಹಾಕ್ಕೊಂಬಿಡು. ಮುದ್ದೆ ಮುರ್ಕೊಂಬಿಡ್ತೀವಿ. ಸ್ವಲ್ಪ ಫೋಟೋಸ್ ಹಿಡಿಯೋದು ಇದ್ರಲ್ಲಿ ಹಾರಿಸ್ಬಿಟ್ಟಿದ್ದೀವಿ, ಬಟ್ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ. ಸ್ವಲ್ಪ ಕೈಮಾ ಸಾರಲ್ಲಿ ಪಲ್ಟಿ ಹೊಡಿಸಿ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ ಸಾರು, ಕೈಮಾ ಸಾರು. ಸ್ವಲ್ಪ ಗಟ್ಟಿ ಮಸಾಲೆ. ಒಣಕೊಬ್ಬರಿ ಎಲ್ಲ ಹಾಕಿದಾರಲ್ಲ ಇದಕ್ಕೆ. ನನಗೆ ಮಾಲೂರು ವೆಂಕೋಬ್ರಾವಲ್ಲಿ ತಿಂತೀನಲ್ಲ, ಸೇಮ್ ಅದೇ ಥರ ಈ ಮಸಾಲೆ ಯೂಸ್ ಮಾಡಿದ್ದಾರೆ. ಏನಕ್ಕಂದರೆ ಒಣಕೊಬ್ಬರಿ ಎಲ್ಲ ಸ್ವಲ್ಪ ಹಾಕಿದ್ದಾರೆ ಜೋರಾಗಿ. ಸೊ ಅದೇ ಫೀಲು ಮರಾಠಾಸ್ ಇವ್ರೂ. ಸೊ ಒಣಗಿದ ಕೊಬ್ಬರಿ ಟಚ್ಚು ಮಸಾಲೆಗಳ್ನಲ್ಲಿ ಇರುತ್ತೆ. ಸೊ ನನಗೆ ಈ ಚಿಕನ್ ಕುರ್ಮಾ ಮನೆಗಳ್ನಲ್ಲಿ ಮಾಡೋ ಥರನೇ ಒಂದು ಫೀಲ್ ಕೊಡ್ತಾ ಇದೆ. ಆ ಮಸಾಲೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮುದ್ದೆಗೆ ಬಂದರೆ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ ಇದನ್ನು. ಸೊ ಚಿಕನ್ ಕುರ್ಮಾದ ಹೇಗಿದೆ ಅಂತ ನಾನು ಸ್ವಲ್ಪ ಹತ್ಕೊಂಡು ತಿನ್ಬಿಡೋಣ. ಮುದ್ದೆ ಈ ಬ್ರಾಂಚ್ನಲ್ಲಿ ಮಾತ್ರ ಸಿಗೋದು. ಮತ್ತು ಪೊಲೀಸ್ ರೋಡ್ ಬ್ರಾಂಚ್ಗೆ ಹೋಗ್ಬಿಟ್ಟು ಕೇಳಬೇಡಿ, ಮುದ್ದೆ ಕುರ್ಮಾ ಇಲ್ಲಿ ಮಾತ್ರ ಸಿಗೋದು. ಹೆಂಗಿದೆ ಸರ್? ಸೂಪರ್. ಹೇಳ್ದಾಗೆ ಮನೆಯಲ್ಲೇ ಮಾಡೋದು ಹೇಗಿರುತ್ತೆ ಸಾರು, ಚಿಕನ್ ಸಾರು ಸೇಮ್ ಹಾಗೆ ನೋಡು. ಈ ಥರ ಗಟ್ಟಿ ಇದ್ರೇ ಮುದ್ದೆಗೆ ಅಂಟಬೇಕು, ಆವಾಗಲೇ ಮಜಾ. ಕೈಮಾ ಟ್ರೈ ಮಾಡೋಣ, ಕುರ್ಮಾ ಪೀಸ್ ಟ್ರೈ ಮಾಡೋಣ. ಕೈಮಾನ ಹೌದು, ಮುಡ್ತಾ ಇದ್ರೆ ಗಟ್ಟಿ ಇದೆ, ಮಾಂಸ ರೇಷಿಯೋ ಸ್ವಲ್ಪ ಚೆನ್ನಾಗಿದೆ ಅನಿಸುತ್ತೆ. ನೋಡ್ಬಿಡೋಣ ಸರ್. ಹಾಂ, ಕಾಣಿಸುತ್ತಲ್ಲ. ಸಖತ್ ಮಸಾಲೆ ಬರ್ತವಾದ ಒಂದು ಕೈಮಾ ಇದು. ಹೌದು, ಬಟ್ ಆ ಸಾರು ಒಳಗಡೆ ಸಕ್ ಮಾಡಿಬಿಟ್ಟಿದೆ ಆ ಸಾರನ್ನ, ಈ ಕೈಮಾ ಉಂಡೆ. ಅಲ್ಲಿ ಯಾವ ಥರ ಟೇಸ್ಟ್ ಇದೆಯೋ ಇಲ್ಲೂ ಒಂಥರನೇ.
ಚೆನ್ನಾಗಿದೆ ಇವರು. ಹೇಳಿ ಸೋಮ್, ಹೆಂಗೆ ಅನ್ನಿಸ್ತಾ ಇದೆ? ಸೂಪರ್. ನನಗೆ ಕೈಮಾ ಆ ಸಾರು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಈ ಕೈಮಾನು ಅಷ್ಟೇ ಚೆನ್ನಾಗಿದೆ. ನೀಟಾಗಿ ನುಣ್ಣಗೆ ಇದು ಮಾಡಿಬಿಟ್ಟಿದ್ದಾರೆ ಮಾಂಸವನ್ನು. ಹೌದು. ಅದು ಚಿಕನ್ ಟ್ರೈ ಮಾಡ್ಬಿಡೋಣ. ಮಸಾಲೆ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ ಚಿಕನ್ನಲ್ಲಿ. ಸೂಪರಾಗಿ ಬಂದಿದೆ. ನೀಟಾಗಿ ಬೇಯಿಸಿದಾರಲ್ಲ, ನೀಟಾಗಿ ಬೇಯಿಸಿದ್ದಾರೆ ನೋಡಿ. ಹಾಗೆ 4 ಸಲ ಚೀವ್ ಮಾಡಿದ ತಕ್ಷಣ ಚೆನ್ನಾಗಿದೆ. ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ ಹಿಡಿದಿರೋದ್ರಿಂದ ಸೂಪರ್ ಕುರ್ಮಾ. ತವನ ಮನೆ ಫೀಲ ಇದು. ಸೊ ನನಗೆ ಪಲಾವು ತಡೆಯೋಕೆ ಆಗ್ತಾ ಇಲ್ಲ. ಅಲ್ಲ, ಇಷ್ಟು ಸ್ಟಾರ್ಟ್ರ್ ಇಟ್ಕೊಂಡು ನೀನು ಪಲಾವ್ ಹೋಗ್ಬಿಟ್ರೆ ಅಲ್ಲ, ಒಂದು ಹೊತ್ತು ಬಿಸಿ ಬಿಸಿ ತಿನ್ಬಿಡೋಣ ಅಂತ. ಹಾಗಾ? ಓಕೆ, ನಾನು ಅಷ್ಟೇ. ಅದೇ ಟೇಸ್ಟು. ಹೆಚ್ಚು ಮಸಾಲೆನೇ ಇಲ್ಲ. ಸೊ ಎಲ್ಲ ಕಡೆ ನಾನು ನೋಡಿದಂಗೆ ಮೊಸರು ಬಜ್ಜಿ ಕೊಡ್ತಾರೆ. ಇಲ್ಲಿ ಯಾಕೆ ಒಂಥರ ಡಿಫ್ರೆಂಟಾಗಿ ಬರೀ ಈರುಳ್ಳಿನ ಪುದೀನ ಎಲ್ಲ ಹಾಕಿ ಸ್ಯಾಲಡ್ ಥರ ಒಂದು ಚಟ್ನಿ ಮಿಕ್ಸ್ ಮಾಡಿ ಕೊಡ್ತಾರೆ. ಇದೆಲ್ಲ ಅಲ್ಲೇ ಟೇಸ್ಟುಗಳಿವೆಲ್ಲ ಅಲ್ವಾ? ಓಲ್ಡ್ ಬೆಂಗಳೂರಿಯನ್ಸ್ಗೆ ಸಿಕ್ಕಾಪಟ್ಟೆ ಫೇವ್ರೇಟ್ ಇದು. ಸಕ್ಕತ್ತಾಗಿದೆ. ಯಾವ ತೊಗೊಂಡು ಸ್ಟಾರ್ಟರು? ಸ್ಟಾರ್ಟ್ರಲ್ಲೇ ಇದ್ರ ಹೆಸರು ಹೇಳಿದ್ರಲ್ಲ, ಉದಯಗಿರಿ ಅಂತ. ಉದಯಗಿರಿ ಅಂತ. ನೀನು ಉದಯಗಿರಿ ತಗೋ. ಇದ್ರ ಪಕ್ಕ ಇರೋದು ನಾನು ಪೆಪ್ಪರ್ ಡ್ರೈ ತಗೊಳ್ತೀನಿ. ಚಿಕನ್ ಉದಯಗಿರಿ ಅಂತ ಗ್ರೀನ್ ಮಸಾಲೆ, ಮತ್ತು ಇಲ್ಲಿ ಗ್ರೀನ್ ಚಿಕನ್ ಅಂತಲೂ ಕರೀತಾರೆ. ಸೊ ಒಂದು ಪೀಸ್ ಹಾಕ್ಕೊಂಬಿಡೋಣ. ನೋಡಿ ಯಾವ ಥರ ಇದೆ ಮಸಾಲೆ ಇದರಲ್ಲಿ. ಸೊ ಇಲ್ಲಿ ಒಂದು ಚಿಕನ್ ಪೆಪ್ಪರ್ ಡ್ರೈ ಕೊಟ್ಟಿದ್ದಾರೆ. ಪೆಪ್ಪರೆಲ್ಲ ನೀಟಾಗಿ ಎಷ್ಟು ಹಾಕಿದ್ದಾರೆ ನೋಡಿ. 4 ಪೀಸ್ ಹಾಕಿದ್ದಾರೆ. ಓ, ಆಯಿಲೆಲ್ಲನೂ ಬಿಟ್ಟಿರೋದಕ್ಕೆ ಇದಕ್ಕೆ ಮೆಣಸಿನ್ಕಾಯಿ ಸೂಪರ್. ನೋಡೋಣ ಇದು ಹೇಗಿದೆ ಅಂತ. ಟ್ರೈ ಮಾಡೋಣ ಸೋಮ್. ಹಾಂ, ಇದು ಟ್ರೈ ಮಾಡಿಸೋದು. ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಲ್ಟಿಮೇಟ್. ಇದು ಟ್ರೈ ಮಾಡಿ ನೀನು. ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಎಲ್ಲ ಕಡೆ ತುಂಬ ಕಡೆ ನೋಡ್ತೀನಿ, ತುಂಬ ಕಡೆ ತಿಂದಿದ್ದೀನಿ. ಪೆಪ್ಪರ್ ಡ್ರೈ ಅಂತಂದರೆ ಚಿಕನ್ನ ಬಾಯ್ಲ್ ಮಾಡ್ಕೊಂಡು ತೊಗೊಂಡು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಹಾಕಿ ಕರಿಬೇವು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಪೆಪ್ಪರ್ನ ಉದುರ್ಸ್ಬಿಟ್ಟು ತಡ್ಕ ಅದಲ್ಲ. ಇದು ಅಥೆಂಟಿಕ್ ಪೆಪ್ಪರು. ಇದು ಅಥೆಂಟಿಕ್ ಪೆಪ್ಪರು. ನೋಡು ಆ ಲೇಯರು, ಆ ಗೊಜ್ಜು ನೋಡು, ಫ್ರೈ ಮಾಡಿ ಪೆಪ್ಪರ್ದು ಹೇಗಿದೆ. ಪೆಪ್ಪರ್ದು ಗಮ್ಮತ್ತು. ಇದು ರಿಯಲ್ ಪೆಪ್ಪರ್. ಹೌದು, ಸೂಪರ್ ಗೊತ್ತು. ಅದಕ್ಕೆ ಲಿಜೆಂಡ್ಸ್ ಅನ್ನೋದಲ್ಲ. ಇನ್ನೊಂದು ಚಿಕನ್ ಫ್ರೈ ಮತ್ತು ಕಬಾಬ್ ಇದೆ. ಪಲಾವ್ ತಿಂತ ಅದನ್ನು ಟೇಸ್ಟ್ ಮಾಡೋಣ. ಹಾಂ, ಪಲಾವ್ ವಿಷಯಕ್ಕೆ ಬರೋದಾದರೆ ಒಂದು 5 ಇಯರ್ಸ್ 6 ಇಯರ್ಸು ನಾನು ಇರಲಿಲ್ಲ. ನೀನೇ ಬಂದು ಮಾಡಿದ್ದು ಸೇಮ್ ಇದೇ ಥರ ಎಲೆಯಲ್ಲೇ ಕೊಡ್ತಿದ್ದೆ ಆಗ್ಲೂ. ಏನೂ ಚೇಂಜಸ್ ಇಲ್ಲ. ಟೇಸ್ಟ್ನಲ್ಲೂ ಅಷ್ಟೇ, ಇವರು ಸರ್ವ್ ಮಾಡೋ ರೀತಿಯೂ ಅಷ್ಟೇ. ಮಂದಾರ ಎಲೆನೇ ಸುಮಾರು ವರ್ಷಗಳಿಂದ ಇದೇ ಥರನೇ ಅವ್ರ ಪ್ರಾಕ್ಟೀಸ್ ಇರೋದು. ಇವರು ಹಳೆ ಅಂಗಡಿದು ಒಂದು ಪೋಸ್ಟರ್ ಇದೆ, ನ್ಯೂಸ್ ಪೇಪರ್ನಲ್ಲೆಲ್ಲ ಬಂದಿದೆ. ಆಗ ಕೆಳಗಡೆ ಕೂತ್ಕೊಂಡು ತಿಂತಾಯಿದ್ರಂತ. ಅದಾದಮೇಲೆ ಕಾಲ ಚೇಂಜ್ ಆಗ್ತಾ ಟೇಬಲ್ಲು, ಚೇರು, ಗ್ಲಾಸು ಇವೆಲ್ಲ ಬಂದಿದೆ. ಲೆಜೆಂಡ್ರಿ ಅಲ್ಲ SG ರಾವ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಸೆಲೆಬ್ರಿಟೀಸ್ ಆಗಿರ್ಬೋದು, ಪೊಲಿಟಿಷಿಯನ್ಸ್ ಆಗಿರ್ಬೋದು, ಹೌದು, ಎಲ್ಲರೂ ಇಲ್ಲಿ ಟೇಸ್ಟ್ ಮಾಡಿರ್ತಾರೆ. ಅಣ್ಣವರೆಲ್ಲ ಬಂದಿದ್ದಾರಂತ ಆ ಕಾಲದಲ್ಲಿ. ಸೊ ನಾವು ಲಾಸ್ಟ್ ಟೈಮು ಈಶ್ವರ್ ಅಂತ ಒಬ್ರು ಇದ್ದಾರೆ ಇವರು ಹಳೆ ಬ್ರ್ಯಾಂಚಲ್ಲಿ. ಅವ್ರನ್ನ ಮಾತಾಡಿಸ್ಬೇಕಾದ್ರೆ ಅವ್ರು ಹೇಳಿದ್ದು. ಸೊ ಮಟನ್ನು ಯಾವ ಥರ ಇದೆ ನೋಡಿ ಬನ್ನಿ. ಸೂಪರ್ ಟೆಂಡರ್ ಮಟನ್ನು. ಸೊ ನಿಂಗೆ ಯಾವ ಪೀಸ್ ಬಿದ್ದಿದೆ? ನನಗೆ ಇವತ್ತು ಅದೃಷ್ಟ ಜಾಸ್ತಿ ಅನಿಸುತ್ತೆ. ನೆಲ್ಲಿ ಪೀಸ್ ಸಿಕ್ಕಿದೆ ಬಿರಿಯಾನಿಯಲ್ಲಿ. ಚೆನ್ನಾಗಿರುತ್ತೆ. ಸತ್ಯಾಗೂ ಅಷ್ಟೇ ಒಳ್ಳೆ ಚರ್ಬಿ ಪೀಸ್ ಸಿಕ್ಕಿದೆ. ಕೊಬ್ಬಿನ ಪೀಸು ಪ್ಲಸ್ ಮಾಂಸ ಸಖತ್ತಾಗಿ ಬಂದಿದೆ. ಬಂದ್ಬಿಡ್ತು. ಉಪ್ಪು ಖಾರ ಮಸಾಲೆ ಪರ್ಫೆಕ್ಟಾಗಿ ಹಿಡಿದಿದೆ. ಮಟನ್ ಅಷ್ಟೇ ನೀಟಾಗಿ ಬೇಯಿಸಿದ್ದಾರೆ. ನಾನು ಆ ಪೆಪ್ಪರ್ ತಿಂದಿರೋದು ಇನ್ನೂ ಪೆಪ್ಪರ್ದು ಇನ್ನೂ ಬಾಯಲ್ಲಿ ಹಾಗೇ ಇದೆ ನನಗದು. ಸೂಪರ್. ಯಾವುದಾನ ಒಂದು ಸೈಡ್ ಡಿಶ್ ತೊಗೊಳ್ಳಿ, ಖಾಲಿ ಪಲಾವ್ ಆದರೂ ತಿನ್ನಿ, ಇಲ್ಲಾಂದರೆ ವಿತ್ ಪೀಸಸ್ ಆದರೂ ತೊಗೊಳ್ಳಿ. ಸೂಪರಾಗಿರುತ್ತೆ. ವೆರಿ ಲೈಟ್ ಆನ್ ಸ್ಟಮಕ್ಕು, ಹೆವಿ ಮಸಾಲೆ ಇಲ್ಲ ಬಿರಿಯಾನಿನಲ್ಲಿ. ಫ್ರಮ್ ಕಬಾಬಾ? ಹಾಂ, ಕಬಾಬು. ಎಸ್, ಒಳ್ಳೆ ವಿಂಗ್ಸ್ ಪೀಸೇ ತೊಗೊಂಡಿದ್ದೀನಿ. ಕಬಾಬಲ್ಲೇ ಒಂದು ಲೈಟ್ ಕೋಟಿಂಗು, ಕೆಂಪು ಮಸಾಲೆ. ವಿಂಗ್ಸ್ ಪೀಸ್ ಅಲ್ಲ ಇದು, ನೋಡಿ ಕಾಣುತ್ತೆ. ಲೈಟ್ ಕೋಟಿಂಗ್ ಅಷ್ಟೇ ಇದು.
ಇವ್ರ ಮಸಾಲೆನೇ ತುಂಬ ಚೆನ್ನಾಗಿದೆ. ಆ ಚಾಟ್ ಪೌಡ್ರನ್ನ ಅವಾಯ್ಡ್ ಮಾಡ್ಬೋದು ನನ್ನ ಪ್ರಕಾರ. ಸೂಪರ್ ಟೆಂಡರು, ಒಳ್ಳೆ ಮ್ಯಾರಿನೇಷನ್ ಆಗಿದೆ. ಇವ್ರ ಮಸಾಲೆನೇ ಆ್ಯಕ್ಚುಲಿ ಚೆನ್ನಾಗಿದೆ. ಆ ಚಾಟ್ ಪೌಡ್ರ್ ಅವಶ್ಯಕತೆ ಇಲ್ಲ ಇದಕ್ಕೆ. ಸಖತ್ತಾಗಿದೆ. ಈ ನಡುವೆ ಕಬಾಬ್ ಮೇಲೆ ಒಂದು ಚಾಟ್ ಪೌಡ್ರು ಉದುರಿಸಿ ಕೊಡೋದು ಒಂದು ಇದಾದ ಪ್ರಾಕ್ಟೀಸ್ ಆಗ್ಬಿಡುತ್ತೆ ಎಲ್ಲರಿಗೂ. ಜನಗಳು ಜಾಸ್ತಿ ಕೇಳ್ತಾ ಇದ್ದಾರೆ ಅಂತ ನಾವು ಕೇಳ್ಪಟ್ವಿ ಓನರ್ಸ್ ಹತ್ರ ಬಂದು. ಮಸಾಲೆಗಳೇ ಚೆನ್ನಾಗಿರುತ್ತೆ ನಮ್ಮ ಪ್ರಕಾರ. ಸೂಪರ್. ಮಕ್ಕಳೆಲ್ಲ ಇಷ್ಟಪಡ್ತಾರೆ. ಫ್ರೈಯು ಅಷ್ಟೇ ನೋಡಿ, ಚಿಕನ್ ಫ್ರೈ ಅಂತ ಕೊಟ್ಟಿದ್ದಾರೆ. ಓ ಇಲ್ಲೆಲ್ಲ ಎಣ್ಣೆಲ್ಲ ಹಾಗೆ ಬಿಟ್ಬಿಟ್ಟಿದೆ ಅದರಲ್ಲಿ. ತಗೋ ಸತ್ಯ. ಸಿಕ್ಕಾಪಟ್ಟೆ ಚೆನ್ನಾಗಿ ಫ್ರೈ ಮಾಡಿದ್ದಾರೆ. ಸೊ ಹೌದು, ಚೆನ್ನಾಗಿ ಫ್ರೈ ಮಾಡಿದ್ದಾರೆ ನೋಡಿ. ಆ ಮಾಂಸದಲ್ಲಿ ಬಿಟ್ಟಿರೋದು ಎಣ್ಣೆ ಎಲ್ಲ ಹಂಗೆ ಬಿಟ್ಟಿದೆ ಅದರಲ್ಲಿ. ಲೈಟ್ ಕೋಟಿಂಗ್ ಮಸಾಲೆ ನೋಡಿ, ಕರ್ಬೇವಿನ ಸೊಪ್ಪು ಮತ್ತು ಇದೆಲ್ಲ ಸ್ವಲ್ಪ ಟೆಂಪ್ಟ್ ಮಾಡ್ತಾ ಇದೆ ನನಗಿದು. ಧಮಾಕ ಇದು. ನಿಂಬೆಹಣ್ಣು ಹಾಕ್ಕೊಂಡ್ರೆ ಇದಕ್ಕೆ ಚೆನ್ನಾಗಿರುತ್ತೆ. ಇದನ್ನಲ್ಲೂ ಆ ಒಣಗಿದ ಕೊಬ್ಬರಿದು ಒಂದು ಫ್ಲೇವರ್ ಗೊತ್ತಾಗ್ತಾ ಇದೆ. ಹಾಂ, ನಿಂಬೆಹಣ್ಣು ಹಾಕಿದ್ಮೇಲೆ ಇನ್ನೂ ಸೂಪರ್ ಆಗೋಯ್ತು. ಸೂಪರ್. ಗೊತ್ತು. ಅದ್ಭುತವಾದ ಒಂದು ಮಧ್ಯಾಹ್ನದ ಊಟ ಎಸ್ ಜಿ ರಾವ್ 2ನೇ ಬ್ರಾಂಚಲ್ಲಿ. ಇನ್ನೂ ಸಿಕ್ಕಾಪಟ್ಟೆ ಐಟಮ್ಸ್ ಇದೆ. ಇನ್ನು ಲಾಲಿಪಾಪ್ ಕೇಳ್ತಿದ್ರು, ಇನ್ನು ತುಂಬ ಇದೆ. ನಮಗೆ ಸೆಲೆಕ್ಟೆಡ್ ಇಷ್ಟು ಸಾಕು ಅಂತ ನಾವು ತೊಗೊಂಡಿರೋದು. ಸೊ ಮಸ್ಟ್ ಇಲ್ಲಿ ಬಂದರೆ ನೀವು ಈ ಪಲಾವ್ ಮಾತ್ರ ಮಿಸ್ ಮಾಡೋಕೆ ಹೋಗ್ಬೇಡಿ. ಫಸ್ಟು ಆಮೇಲೆ ಚಿಕನ್ ಉದಯಗಿರಿ ಪೆಪ್ಪರು ಅಲ್ಟಿಮೇಟ್. ಕಾಲು ಸೂಪು ಮುದ್ದೆ ಸಿಗ್ತಿದೆ. ಮುದ್ದೆ ಜೊತೆ ಕುರ್ಮಾ, ಮಟನ್ ಕುರ್ಮಾ, ಚಿಕನ್ ಕುರ್ಮಾನೂ ಸಿಗ್ತಿದೆ. ನೀವು ಮಿಸ್ ಮಾಡಬೇಡಿ. ಮುದ್ದೆ ತಿನ್ನಬೇಕಾದ್ರೂ ಸಿಗುತ್ತೆ, ಚಪಾತಿ ಪರೋಟ ಎಲ್ಲ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರಾದರೂ ಮುದ್ದೆ ತಿನ್ನಲ್ಲ ಅಂದವ್ರು ಬಂದು ತಿನ್ಬೋದು ಅದನ್ನು. ಹೌದು. ಸೊ ವಿಡಿಯೋ ಎಂಡ್ ಮಾಡಿಬಿಡೋಣ. ಹಾಂ, ಅದು ಜಾಸ್ತಿ ದೂರನೂ ಇಲ್ಲ. ಇದು ಮೆಟ್ರೋ ಸ್ಟೇಷನಿಂದ ಎಷ್ಟು ನಡ್ಕೊಂಬಂದಿದ್ದು ನಾವು 10 ಮಿನಿಟ್ಸ್ ಹಾಕಬೇಡ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಂಬ್ತೀವಿ. ಇಷ್ಟ ಆಗಿದ್ರೆ ಸೊ ಏನು ಮಾಡಬೇಕು, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ. ತುಂಬ ಈ ಕಡೆ ಇರೋ ರಾಜಾಜಿನಗರದವರು ಅವರೆಲ್ಲರಿಗೂ ನೀವು ಶೇರ್ ಮಾಡಿದಾಗ ಅವ್ರಿಗೂ ಗೊತ್ತಾಗುತ್ತೆ ಈ ಥರ ಒಂದು ಪ್ಲೇಸ್ ಇಲ್ಲಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಆರಾಮಾಗಿ ಬಂದು ಇದನ್ನ ಯೂಸ್ ಮಾಡ್ಕೊಬೋದು ನೀವು. ಸೊ ನೀವು ಬಂದು ಟ್ರೈ ಮಾಡ್ತೀರಾ ಅಂತ ನಂಬ್ತಾ. ಆಮೇಲೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅಲ್ಲೂ ಫಾಲೋ ಮಾಡಿ. ನೀವು ಮಾಡ್ತೀರಿ ನಂಬ್ತಾ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ನಾನು ಸೋಮು ಸಿಗ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.